ಬ್ರೇಕ್ ನಂತರ ನ್ಯೂಸ್ ಲಂಚ್ಗೆ ಸ್ವಾಗತ. ಬೆಳಗಾವಿಯಲ್ಲಿರೋ ಮಾಜಿ ಸಿಎಂ ಯಡಿಯೂರಪ್ಪ ಸುವರ್ಣ ವಿಧಾನಸೌಧಕ್ಕೆ ಭೇಟಿ ನೀಡಿದ್ರು. ಸದನದಲ್ಲಿ ಕುಳಿತು ಎಲ್ಲರ ಜೊತೆ ಮಾತನಾಡಿದ್ರು. ಈ ವೇಳೆ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಯಡಿಯೂರಪ್ಪ, ನಾನು ಯಾರನ್ನು ಹಾವೇರಿ ಸಮಾವೇಶಕ್ಕೆ ಕರೆಯೋದಕ್ಕೆ ಅಂತಾನೆ ಇಲ್ಲಿಗೆ ಬಂದಿಲ್ಲ. ಆಪ್ತರ ಆಹ್ವಾನದ ಮೇರೆಗೆ ಬಂದಿದ್ದೇನೆ ಅಷ್ಟೇ. ಅವರಾಗಿ ಸಮಾವೇಶಕ್ಕೆ ಬಂದ್ರೆ ಬರಲಿ, ಬೇಕಾದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದ್ರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಿರೋ ಹೊತ್ತಿನಲ್ಲೇ ಯಡಿಯೂರಪ್ಪನವರು ಕೂಡ ಸುವರ್ಣಸೌಧದ ವೀಕ್ಷಣೆಗೆ ಬಂದಿದ್ದಾರೆ. ಈಗ ನಮ್ಮ ಜೊತೆ ಸ್ವತಃ ಯಡಿಯೂರಪ್ಪನವರಿದ್ದಾರೆ. ಯಡಿಯೂರಪ್ಪನವರೇ, ಸುವರ್ಣಸೌಧಕ್ಕೆ ಆಗಮಿಸಿದಿರಿ. ನೀವೇ ಅಡಿಕಲ್ಲು ಹಾಕಿ ನೀವು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದು ಕಾಮಗಾರಿ ನಡೆದಂಥದ್ದು. ಆದರೆ ಈ ಸಂದರ್ಭದಲ್ಲಿ ಹಾವೇರಿ ಸಮಾವೇಶ ಕಣ್ಣ ಮುಂದಿರುವಾಗ ಯಡಿಯೂರಪ್ಪನವರು ಇಲ್ಲಿ ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಬಿಜೆಪಿಯ ಶಾಸಕರನ್ನ ಹೈಜಾಕ್ ಮಾಡಲಿಕ್ಕೆ ಬಂದಿದ್ದಾರೆ. ಖಂಡಿತ ಅಲ್ಲ. ಈ ಕಟ್ಟಡದ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇದೆ. ನನ್ನ ಕಾಲದಲ್ಲಿ ಶಂಕುಸ್ಥಾಪನೆ ಆಯಿತು, ನಮ್ಮ ಕಾಲದಲ್ಲೇ ಪೂರ್ಣ ಆಯಿತು. ರಾಷ್ಟ್ರಪತಿಗಳು ಒಂದು ಉದ್ಘಾಟನೆ ಮಾಡಿದ್ರು, ಅಧಿವೇಶನ ನಡೀತಾ ಇದೆ. ಶಾಸನಸ್ಥಾನ ಇಲ್ಲದೇ ಇದ್ರೇನು ಇಲ್ಲಿ ಬಂದ ಮೇಲೆ ಸ್ನೇಹಿತನ ಮಾತನಾಡಿಸಿ ಸುಂದರವಾದ ಕಟ್ಟಡದ ಸುತ್ತಮುತ್ತ ಓಡಾಡಿದ್ರೆ ಒಂದು ಸ್ವಲ್ಪ ಉತ್ಸಾಹ ಬರುತ್ತೆ, ಕೆಲಸ ಮಾಡಬೇಕು ಅನ್ನೋ ಹೆಚ್ಚು ಸ್ಟ್ರೆಂತ್ ಬರುತ್ತೆ. ಅದಕ್ಕಾಗಿ ಬರುವಾಗ ಅಲ್ಲಿ ನೀವು ಸಚಿವರ ಜೊತೆ ಶಾಸಕರ ಜೊತೆ ಉಪಹಾರ ಕೂಟವನ್ನು ನಡೆಸಿ ಬಂದ್ರಿ. ಎಲ್ಲೋ ಒಂದು ಕಡೆ ಆ ಶಾಸಕರನ್ನ ನೀವು ಪರೋಕ್ಷವಾಗಿ ಹಾವೇರಿ ಸಮಾವೇಶಕ್ಕೆ ಸೆಳೀತಾ ಇದ್ದೀರಿ ಅನ್ನುವಂಥ ಮಾತು. ನಾನು ಹಾವೇರಿ ಸಮಾವೇಶಕ್ಕೆ ಯಾರು ಬರಬೇಡಿ ಅಂತ ಹೇಳಿದ್ದೇನೆ, ಬರಬೇಡಿ ಅಂತ ಹೇಳಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಗುರುತಿಸಿಕೊಂಡಿರೋರು ಬಂದೇ ಬರ್ತಾರೆ ಯಡಿಯೂರಪ್ಪನವರು, ಯಾಕಂದ್ರೆ ಈಗಾಗಲೇ ನಿಮ್ಮ ಜೊತೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಒಂದು ಚಾನ್ಸ್ ಆಗುತ್ತೆ ಕ್ರಮ ತಗೊಳ್ಳೋಕೆ, ಅದಕ್ಕೆ ಆಪರ್ಚುನಿಟಿನಾದ್ರು ಸಿಗುತ್ತಲ್ಲ ಅವ್ರಿಗೆ. ಏನು ಹೇಳ್ತೀರಿ ನೀವು? ಒಂದು ವೇಳೆ ಯಾಕಂದ್ರೆ ತಮ್ಮ ಸ್ಥಾನಮಾನವನ್ನೇ ಪಣಕ್ಕಿಟ್ಟು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಶಾಸಕರಿಗೂ, ಅವರಿಗೆ ಏನು ಹೇಳ್ತೀರಿ? ಹಾಗೂ ಬಿಜೆಪಿ ನಾಯಕ ಭಾಳ ಜನ ಶಾಸಕರು ಮಂತ್ರಿಗಳು ಈಗ ಹೇಳಿದ್ರೆ 24 ಗಂಟೆಯಲ್ಲಿ ರಾಜೀನಾಮೆ ಕೊಡೋರಿದ್ದಾರೆ. ದೇ ಆರ್ ರೆಡಿ ಟು ರಿಸೈನ್ ಫಾರ್ ದೇರ್ ಪೋಸ್ಟ್. ಬಟ್ ನಾನು ಹೇಳ್ತಾ ಇದ್ದೀನಿ, ಅವರು ರಿಸಿಗ್ನೇಷನ್ ಕೊಡೋ ಅಗತ್ಯ ಇಲ್ಲ. ಈ ಸರ್ಕಾರ ಪೂರ್ಣ ಮಾಡಲಿ, ಚುನಾವಣೆ ಘೋಷಣೆ ಆದಮೇಲೆ ಬರೋರಂತೆ ಅಂತ ಹೇಳಿದ್ದೇನೆ. ನಾನೇ ಅವ್ರಿಗೆ ಅಡ್ವೈಸ್ ಮಾಡಿ. ಅಲ್ಲ, ನೀವು ಹೇಳ್ತಾ ಇದ್ದೀರಿ ಸರ್ಕಾರ ಈಗ ಬೀಳಿಸೋದು ಬೇಡ, ಸರ್ಕಾರ ಅವಧಿ ಪೂರ್ಣ ಮಾಡಲಿ ಅಂತ. ಆದರೆ ಸದಾನಂದ ಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಡಿಯೂರಪ್ಪನವರೇ, ಯಾರಾದರೂ ಹಾವೇರಿ ಸಮಾವೇಶಕ್ಕೆ ಹೋದರೆ ಸರ್ಕಾರ ಹೋದ್ರೂ ಪರವಾಗಿಲ್ಲ, ನಾವು ಕ್ರಮ ಕೈಗೊಳ್ತೇವೆ. ಯಾಕೆಂದರೆ ಅವರು ನಾನು ಅಂತೂ ಮುಖ್ಯಮಂತ್ರಿ ಅಲ್ಲ, ಇನ್ನೊಬ್ಬ ಮುಖ್ಯಮಂತ್ರಿ ಆಗಿರೋದು ಯಾಕೆ ಬೇಕು, ಬೇಗ ಅವರು ಖಾಲಿ ಮಾಡಲಿ ಜಾಗ ಅಂತ ಅವ್ರ ಅಪೇಕ್ಷೆ ಇರ್ಬೋದು. ಧನ್ಯವಾದ ಯಡಿಯೂರಪ್ಪನವರೇ. ಯಡಿಯೂರಪ್ಪನವರು ಕಡೆಗೂ ಹೇಳಿದ್ರು, ಮತ್ತೆ ನಾನು ಸುವರ್ಣಸೌಧಕ್ಕೆ ಬರುವಾಗ ಮುಖ್ಯಮಂತ್ರಿ ಆಗಿ ಬರ್ತೇನೆ, ಅಧಿಕಾರವನ್ನು ಗಳಿಸಿ ಬರ್ತೇನೆ, 4 ತಿಂಗಳಲ್ಲಿ ಚುನಾವಣೆ ಇದೆ. ಅಷ್ಟೇ ಅಲ್ಲ, ಹಾವೇರಿ ಸಮಾವೇಶ ಖಂಡಿತವಾಗಿಯೂ ಅದು ದೊಡ್ಡ ಸಮಾವೇಶ ಆಗಲಿದೆ, ಹಾಗೂ ಎಲ್ಲ ಪ್ರಶ್ನೆಗಳಿಗೂ ಹಾವೇರಿ ಸಮಾವೇಶ ಉತ್ತರ ಆಗಲಿದೆ ಅನ್ನುವಂಥದ್ದು ಯಡಿಯೂರಪ್ಪನವರ ಮಾತು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್.